ನಿನ್ನೆ ಸಂಗೀತ ಅವರು ಮತ್ತು ನಮ್ರತಾ ಅವ್ರದ್ದು ಫ್ರೆಂಡ್ಶಿಪ್ ನೋಡಿದರೆ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಸಂಗೀತ ಅವರು ಏನು ಅವರು ಯಾರನ್ನ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಹರ್ಟ್ ಆದಾಗ ಅದನ್ನು ಹೇಳ್ತಾರೆ ಅವರು ಅಂಥೇಳಿ ಎಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ರತಾ ಅವ್ರು ಅಂತಲೇ ಹೇಳ್ಬೋದು. ನಮ್ರತಾ ಅವ್ರಿಗೆ ಈಗ ಸಂಗೀತ ಅವರು ಏನು ಅಂಥೇಳಿ ಅರ್ಥ ಆಗಿದೆ ಅಂತಲೇ ಅನ್ಬೋದು. ಯಾಕಂತಂದರೆ ಅವ್ರ ಟೀಮಲ್ಲಿ ಹೋಗಿದ್ರಲ್ವ, ಅಂದರೆ ಸಂಗೀತ ಮತ್ತು ಪ್ರತಾಪ್ ಅವ್ರು ಇದ್ದಾಗ ಈಗ ನಮ್ರತಾ ಅವ್ರು ಆ ಟೀಮಿಗೆ ಹೋಗಿದ್ರಲ್ವ, ಅವತ್ತು ಸಂಗೀತ ಅವ್ರು ಅಂದರೆ ಏನು, ಸಂಗೀತ ಅವ್ರನ್ನ ಎಲ್ಲರೂ ಮನೆ ಮಂದಿ ಎಲ್ಲ ಹೇಟ್ ಮಾಡಿದ್ರು ಕೂಡ ಅವರು ಅದನ್ನು ಹೆಂಗೆ ನಿಭಾಯಿಸ್ಕೊಂಡು ಬಂದರು. ಎಷ್ಟು ಧೈರ್ಯ ಇರಬೇಕು, ಎಷ್ಟು ಇದು ಅಂದರೆ ಯಾರು ಏನೇ ಅಂದರೂ ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಾದ ಇದ್ದಾರಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗ್ರೇಟ್ ಅಂತ ಅನ್ನೋ ಒಂದು ವಿಚಾರ ಅವ್ರ ತಲೆಯಲ್ಲೇ ಓಡ್ತಾ ಇತ್ತು ಅಂತ ಹೇಳಿ ಈಗಾಗಲೇ ನಮಗೆಲ್ರಿಗೂ ಗೊತ್ತಾದ. ಆ ಒಂದು ವಿಚಾರವನ್ನು ಅವತ್ತು ಕಾರ್ತಿಕ್ ಅವ್ರ ಮುಂದೆ ಕೂಡ ಹೇಳಿದರು ನಮ್ರತಾ ಅವರು. ಈಗ ಮತ್ತೆ ಅವರಿಬ್ಬರು ಫ್ರೆಂಡ್ಶಿಪ್ಪು ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಫ್ರೆಂಡ್ಶಿಪ್ಗೆ ಯಾರು ಕಣ್ಣು ಬೀಳಬಾರ್ದು ಅಂತಲೇ ಹೇಳ್ತೀನಿ. ಯಾಕಂತಂದರೆ ನಮ್ರತಾ ಅವರು ಈಗ ಯಾರಿಗಾದರೂ ಸಹಾಯ ಮಾಡ್ಬೇಕಂತಿದ್ರೆ ಯಾರನ್ನ ಅತ್ತಾಗ ಹೋಗ್ಬಿಟ್ಟು ಸಾಂತ್ವನ ಮಾಡೋದಾಗಲಿ ಅದರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅತಿ ಹೆಚ್ಚು ಅಳ್ತಾರಲ್ವ ನಮ್ರತಾ ಅವರು, ಅವ್ರಿಗೆ ಇನ್ನೊಬ್ರು ಅತ್ತಾಗ ಅದು ಫೀಲಿಂಗ್ ಏನು, ಅವ್ರಿಗೆ ಯಾಕೆ ಅಳಕತ್ತಾರ ಅಂಥೇಳಿ ಆ ಒಂದು ನೋವನ್ನು ಅರ್ಥ ಮಾಡಿಕೊಂಡು ಹೋಗಿ ಅವ್ರ ಜೊತೆ ನಿಲ್ತಾರಲ್ಲ, ಅದಕ್ಕೇ ನಮ್ರತಾ ಅವರು ಕೂಡ ಎಷ್ಟೋ ಜನಕ್ಕೆ ಇಷ್ಟ ಅಂತಲೇ ಹೇಳ್ಬೋದು. ಇಲ್ಲಿ ಸಂಗೀತ ಅವರು ನಮ್ರತಾ ಅವರು ಒಂದಾಗಿದ್ದಕ್ಕೆ ಎಷ್ಟೋ ಜನಕ್ಕೆ ಖುಷಿಯಾಗಿದೆ ಅಂತಲೂ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಸಂಗೀತ ಅವ್ರ ಜೊತೆ ಯಾರೂ ಇರಲಿಲ್ಲ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಪ್ರತಾಪ್ ಅವ್ರ ಜೊತೆ ಏನೋ ಚೆನ್ನಾಗಿದ್ರು, ಸ್ವಲ್ಪ ಜಗಳ ಆಯಿತು, ಮತ್ತೆ ಚೆನ್ನಾಗಿದ್ದಾರ. ಇಲ್ಲಿ ತನಿಷಾ ಅವರು ಕೂಡ ಜಗಳ ಮಾಡಿಕೊಂಡು ದೂರ ಆಗಿದ್ರು, ಮತ್ತೆ ಸಮೀಪ ಆದರು. ಮತ್ತೆ ಕಾರ್ತಿಕ್ ಅವರು ಜಗಳ ಮಾಡ್ಕೊಂಡಿದ್ದಾರಲ್ವ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಜಗಳ ಮಾಡ್ಕೊಂಡು ದೂರ ಹೋಗಕತ್ತಾರ ಸಂಗೀತ ಅವರಿಂದ. ಆದ್ರೆ ಮೊದಲೆಲ್ಲ ಅರ್ಥ ಮಾಡ್ಕೊಳ್ಳದೆ ಹೇಟ್ ಮಾಡ್ಕೊತ ಜಗಳ ಮಾಡ್ಕೊತ ಇದ್ದರು ನಮ್ರತಾ ಅವರು ಸಂಗೀತ ಅವ್ರ ಜೊತೆ. ಆದರೆ ಈಗ ಸಂಗೀತ ಅವರು ಏನಂಥೇಳಿ ನಮ್ರತಾ ಅವ್ರಿಗೆ ಅರ್ಥ ಆಗಿದೆ ಅಂಥೇಳಿ ಗೊತ್ತಾಗಕತ್ತದ. ಅದಕ್ಕೆ ಇಬ್ಬರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ಬರು ಮನ್ಸು ಬಿಚ್ಚಿ ಮಾತಾಡಿಕೊಂಡ್ರು. ಇಲ್ಲಿ ಸಂಗೀತ ಅವ್ರ ಮನಸ್ಸಲ್ಲಿ ಏನೇನು ನೋವಿತ್ತು ಎಲ್ಲವನ್ನ ಹೇಳ್ಕೊಂಡ್ರು ನಮ್ರತಾ ಅವ್ರಿಗೆ ಅಂತಲೇ ಹೇಳ್ಬೋದು. ಅವ್ರು ಹೇಳಕತ್ತಿದ್ರು, ನಾನು ಬಾತ್ರೂಮಲ್ಲಿ ಹೋಗ್ಬಿಟ್ಟು ಒಬ್ಬಳೆ ಕುಂತ ಆಳ್ತಿದ್ದೆ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಹೇಳ್ಕೊಳಂಗೆ ಯಾರಿಲ್ಲ, ಅಷ್ಟೊಂದು ಹೇಳ್ಕೊಳಕ್ಕೆ ಅನಿಸಿಲ್ಲ ನನಗೆ ಅಂತ ಹೇಳಕತ್ತಿದ್ರು. ಆದರೆ ಅದೆಲ್ಲ ಮನ್ಸಾಗ ಏನೇನು ನೋವಿತ್ತೋ ಎಲ್ಲವನ್ನ ನಮ್ರತಾ ಅವ್ರ ಮುಂದೆ ಹೇಳ್ಕೊಂಡ್ರು. ಇಲ್ಲಿ ನಮ್ರತಾ ಅವ್ರನ್ನ ನಂಬಕತ್ತಾರ ಸಂಗೀತ ಅವ್ರು ಅಂತ ಹೇಳ್ಬೋದು. ಸಂಗೀತ ಅವ್ರನ್ನ ಕೂಡ ಅಷ್ಟೇ ಬಿಲೀವ್ ಮಾಡ್ತಾರ ನಮ್ರತಾ ಅವ್ರು ಅಂತಲೇ ಹೇಳ್ಬೋದು. ಈಗ ಇವರಿಬ್ಬರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಆಗಕತ್ತಿದ. ಈಗ ಆಟಗಳು ಕೂಡ ಹಂಗೆ ಬರ್ತಾವಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನೂ ಒಂದು ತಿಂಗಳಾದ ಬಿಗ್ ಬಾಸ್ ಮುಗಿಯೋಕ್ಕೂ. ಈ ಒಂದು ತಿಂಗಳಲ್ಲಿ ಎಲ್ಲರೂ ಅರ್ಥ ಮಾಡಿಕೊಂಡು ಚೆನ್ನಾಗಿದ್ದರೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಕೂಡ ಫ್ರೆಂಡ್ಶಿಪ್ ಹಂಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆಮೇಲೆ ಅವ್ರವ್ರ ಕೆಲಸದಾಗ ಅವ್ರವ್ರು ಬ್ಯುಸಿ ಆಗುತ್ತಾರ. ಆಮೇಲೆ ಅವ್ರನ್ನ ಮಾತಾಡ್ಸ್ಬೇಕಂತಂದರೆ ಇಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇರಬೇಕಲ್ವ. ಇಲ್ಲಿ ಒಂದು ಸಂಬಂಧ ಚೆನ್ನಾಗಿದ್ದರೆ ಹೊರಗೆ ಹೋದ್ಮೇಲೆ ಕೂಡ ಫ್ರೀ ಇಲ್ಲ ಅಂತಂದ್ರು ಅಂದರೆ ಬ್ಯುಸಿ ಟೈಮಲ್ಲಿ ಕೂಡ ಆಮೇಲೆ ಸ್ವಲ್ಪ ಆದರೂ ಟೈಮ್ ಮಾಡ್ಕೊಂಡಾದರೂ ಮಾತಾಡ್ತಾರೆ, ಕಾಲಲ್ಲಾಗಲಿ ಮೆಸೇಜಲ್ಲಾಗಲಿ. ಅದು ಸಂಬಂಧ ಚೆನ್ನಾಗಿರಬೇಕು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಪ್ರೀತಿ ಗೌರವ ಇದ್ದಾಗ ಮಾತ್ರ ಯಾರು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಫ್ರೆಂಡ್ಶಿಪ್ ಯಾವಾಗಲೂ ಹಿಂಗೆ ಇರುತ್ತೇನೋ ಅಂತ ಅನ್ಸಕತ್ತದ. ನೋಡೋಣ ಕಾದು ಏನೇನಾಗುತ್ತೆ ಅಂತೇಳಿ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಚೆನ್ನಾಗಿದ್ದವರು ನಾಳೆ ಜಗಳ ಆಡ್ತಾರೆ, ಇವತ್ತು ಜಗಳ ಆಡಿದವರು ನಾಳೆ ಚೆನ್ನಾಗಿ ಆಗ್ತಾರೆ. ಇದೇ ಥರ ಹಾಕ್ಕಂತ ಹೋಗ್ತದೆ ಅಂತಲೇ ಹೇಳ್ಬೋದು. ಇವಾಗಿಂದ ಅಸಲಿ ಆಟ ಸ್ಟಾರ್ಟ್ ಆಗ್ಯದ. ನೋಡಮ್ಮ ಯಾರ್ಯಾರನ್ನ ಎಷ್ಟೆಷ್ಟು ಅರ್ಥ ಮಾಡ್ಕೊಂಡಿದ್ದಾರ, ಯಾರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಕೂಡ ಅದನ್ನು ಬಿಟ್ಕೊಡ್ತಾರ ಅಥವಾ ಹಂಗೆ ಕಂಟಿನ್ಯೂ ಅರ್ಥ ಮಾಡ್ಕೊಂಡಿರೋದನ್ನು ಫ್ರೆಂಡ್ಶಿಪ್ಪನ್ನು ನೋಡ್ತಾರೆ ಏನು ಮಾಡ್ತಾರೆ ಅಂಥೇಳಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.